ಹಾಂ ರಾಜು ಅವನ ಅಲ್ಲ? ಹಾಂ ಅವನೇ ಅವನೇ. ಓ ಇಡಿ ಅವನ. ಅವನೇ. ಹಲೋ ಸರ್. ಯಾರು ನೀವು? ಯಾರು ಬೇಕಿತ್ತು? ನೀವೇ ಬೇಕಿತ್ತು ಸರ್ ನಮ್ಗೆ? ನಾನು ಬೇಕಿತ್ತ? ನಾನು ಅಲ್ಲ, ನಿಮ್ಮನ್ನು ನೀವು ಇದ ಫಸ್ಟ್ ಟೈಮ್ ನಾನು ನೋಡತ್ತಿದ್ದು. ನಿಮಗೂ ನನಗೂ ಪರಿಚಯ ಇಲ್ಲ. ನನ್ನ ಅವಶ್ಯಕತೆ ನಿಮ್ಗೆ ಏನೈತಿ? ನೀವು ಯಾಕೆ ನನ್ನ ಎದುರಿಸಲಿಗೆ? ಏನಿಲ್ಲ, ಮೀನಾ ಅವ್ರು ಹೇಳಿ ಕಳಿಸಿದ್ರು. ಏನು? ನೀನ ಯಾಕಶ ಅಂದ್ರ ನೀನಾ ನಾನು ಇಬ್ರು ಯಾರ ಮುಂದೂ ಯಾವತ್ತೂ ಏನೂ ಗೊತ್ತಿಟ್ಟಿಲ್ಲ. ನಾನು ಅಕ್ಕಿ ಪರಿಚಯ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೋಡಿದ್ರೆ ಮೀನಾ ಹೇಳ್ಕಶ ಅಂತ ಬಂದ ಅಂದ್ರೆ ಓ ಏನೋ ಗದ್ಲಾಗೈತಿ. ಮೀನಾಗಿಂದ ಸಿಕ್ಕೊಂಡ್ಬಿಟ್ರೆ ಯಾರ್ದಾರ ಕೈಯಾಗ ಅಥವಾ ಏನೋ ಗದ್ದಾಗೈತಿ. ನಾನು ಇವ್ರ ಕೈಯಾಗ ಸಿಕ್ತೆ ಅಂದ್ರೆ ಒಳ್ಳೇದಲ್ಲ. ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು. ರಾಜು ಅವ್ನು ಓಡಂಟ ಹಿಡ್ಕೊ. ಬಡ್ಡಿ ಮಗನೇ, ಹುಡುಕಿಯ ತಪ್ಪಿಸ್ಕೊಂಡು ಎಲ್ಲೋಕಿ? ಏ ಬಿಡ್ರಿ ಬಿಡ್ರಿ ನನ್ನ. ನೀವು ಯಾಕೆ ನಾನು ಹಿಂಗೆ ಹಿಡ್ಕೊಂಡ್ರಿ? ಯಾರು ನೀವು? ಎದಕ್ಕೆ ನಾನು ಹಿಡ್ಕೊಂಡ್ರಿ? ಅಲ್ಲ, ನಿಮಗೂ ಮೀನಾಗೂ ಏನು ಸಂಬಂಧ? ಯಾರು ಮೀನಾ? ನಂಗೆ ಗೊತ್ತಿಲ್ಲ, ಏನಿಲ್ಲ. ಎದಕ್ಕೆ ಕೇಳಕ್ ಬಂದಿರಿ ನನ್ನ? ಬಿಡ್ರಿ, ನನ್ನ ಕೆಲಸ ಐತೆ. ಗೊತ್ತಿಲ್ಲ? ಗೊತ್ತಿಲ್ಲದವ್ನು ಎದಕ್ಕೆ ಹೊಂಟಿದ್ದೆ ಹಂಗಿದ್ರ? ಗೊತ್ತಿದ್ದಕ್ಕೆ ಹೌದಿಲ್ಲ ಹೊಂಟಿದ್ದೆ? ಅಲ್ಲ, ನೀವು ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ ನೀವು ಯಾರು? ನಿಮಗೂ ನನಗೂ ಮೀನಾಗೂ ಏನು ಸಂಬಂಧ? ಎದಕ್ಕೆ ನೀವು ಇದನ್ನೆಲ್ಲ ಕೇಳಕತ್ತೀರಿ ನೀವು? ನಾವ್ಯಾರ? ನಾವು ಪೊಲೀಸ್ ಆಫೀಸರ್. ಮರ್ಯಾದಿಂತ್ರ ಬಂದ್ರ ಒಳ್ಳೇದು, ಇಲ್ಲಾಂದ್ರ ಮೈಯಾಗಿನ ಎಲುಬೆಲ್ಲ ಪುಡಿ ಪುಡಿ ಮಾಡಿ ಚೀಲ ತುಂಬ್ಕೊಂಡು ಕರ್ಕೊಂಡು ಹೋಗ್ಬೇಕಾಗತ್ತ. ಪೊಲೀಸ ಪೊಲೀಸ ರಾಜು ನಾನು ಜೀಪ್ ರಿವರ್ಸ್ ತೊಗೊಂಬರ್ತೀನಿ, ಅವ್ನು ಕರ್ಕೊಂಬ. ರೀ ಬಿಡ್ರಿ, ಬಿಚ್ಚ್ರಿ. ಸುಮ್ಕ ನೀವು ನಮ್ಯಾಗ ಅಪೋದ ಹಾಕಿ ಹಿಂಗೆಲ್ಲ ಮಾಡೋದು ತಪ್ಪಾಗತ್ತ. ನಮ್ಗೆ ಸುಮ್ಮನೆ ಹಿಂಗೆಲ್ಲ ಕಾಟ ಕೊಡ್ಬೇಡ್ರಿ ನೀವು. ನಾನು ಮಾನದಂಡ ಮೊಕದ್ದಮೆ ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ಏನು? ನೀನು ನನ್ನ ಮೇಲೆ ಕೇಸ್ ಹಾಕ್ತೀಯಾ? ಬೋಳಿ ಮಗನ, ಒದ್ನಂದ್ರೆ ಇಲ್ಲಿ ನೋಡು, ಮೂಲೆ ಹೋಗಿ ಸಿಕ್ಕೊಂತಿ. ಮತ್ತೆ ಮಾಡೋದೆಲ್ಲ ಇಂಥ ಹಲ್ಕಟ್ಟಿಗೆರಿ ಇಬ್ರು ಮಾಡಿ ಎಷ್ಟು ಜೀವ ಬಲಿ ತಗೋಕಂತ ಬಂದ್ರಿನ? ತಪ್ಪಿಸ್ಕೊಂಡು ಹುಡುಕ ಮಗನ, ತಪ್ಪಿಸ್ಕೊಂಡು. ನೀ ಪಾತಾಳದಾಗ ಹೊಕ್ಕೊಂಡಿದ್ರು ನೀನು ಬಿಡ್ತಿದ್ದಿಲ್ಲ. ಇಲ್ಲಿ ಗುದ್ದೆ ಹೊಕ್ಕೊಂಡಿದ್ರು ಹುಡುಕೊಂಡ್ ಬರ್ತಿದ್ದೆ ನಿನ್ನ. ಏನ ತಿಳ್ಕೊಂಬಿಟ್ಟಾನ ಪೊಲೀಸ್ರ ಅಂದ್ರೆ. ಓ ಮಿಸ್ಟರ್, ಆಲ್ರೆಡಿ ನಿಮ್ಮ ಮಿಸ್ಸಸ್ ಎಲ್ಲ ಬಾಯ್ಬಿಟ್ಟಾರ. ನೀವೇನು ಸಾಚ ಅಂತ ಅಲ್ಲ, ಎಲ್ಲ ಆಗಲೇ ರುಜು ಆಗೈತಿ. ನೀವು ಹೆಂಗೆ ಅಂತಂದು ಸ್ವಲ್ಪ ಸುಮ್ಮನೆ ಮುಚ್ಕೊಂಡಿರಿ, ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಒದಿಸ್ಕೋತೀರಿ. ಓ ಸಿಕ್ನಾ ಇವನು? ಮೇಡಮ್, ತಪ್ಪಿಸ್ಕೊಂಡು ಹೊಂಟಿದ್ದೆ, ಒದ್ದಾಳ್ಕೊಂಬಂದಿ ನೋಡ್ರಿ. ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಿದ್ದ? ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಹಿಡ್ಕೊಂಬರೋದು ನಮ್ಗೆ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇದ್ದೆ ಮೇಡಮ್, ಪೊಲೀಸ್ ಅಂದ್ರೆ ಏನು ಸುಮ್ಮನೆ ಅಂತ ತಿಳ್ಕೊಂಬಿಟ್ಟಾನ. ಹೇಳ್ರಿ, ಇನ್ನು ಎಷ್ಟೆಷ್ಟು ಇದೇ ರೀತಿ ಕೊಲೆ ಮಾಡಿರಿ? ಯಾವ ಕಾರಣಕ್ಕೆ ಮಾಡಿರಿ? ಏನೇನು ನಿಮ್ದು ಎಲ್ಲ ಬಾಯ್ಬಿಟ್ರೆ ಚಲೋ ಆಯ್ತು, ಇಲ್ಲಾಂದ್ರೆ ನಾವು ಬಾಯ್ಬಿಡಿಸೋ ರೀತಿ ಬೇರೆ ಇರುತ್ತೆ. ಅದು ಅದು ಮೇಡಮ್, ನಾವಿಬ್ರು ಗಂಡ ಹೆಂಡತಿ ಮೇಡಮ್. ನಾವಿಬ್ರು ಭಾಳ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿವಿ. ಮನೆಯೊಳಗೆ ಬಡತನ ಪರಿಸ್ಥಿತಿ ಒಂದಿತ್ತು. ಆಮೇಲೆ ನಮಗೂ ಜೀವನದಾಗ ಏನಾದರೂ ಎಂಜಾಯ್ ಮಾಡಬೇಕು, ಸೆಟ್ಲ್ ಆಗಬೇಕು, ಮಸ್ತ್ ಯಾವುದಕ್ಕೂ ನಮಗೆ ಕೊರಿ ಇರಬಾರ್ದು. ನಾವು ಮುಟ್ಟಿದ್ದೆಲ್ಲ ಬಂಗಾರ ಇರಬೇಕು, ಆ ಥರ ನಮ್ಮ ಜೀವನ ಚಂದ ಇರ್ಬೇಕಂತ ಅಂದ್ಕೊಂಡ್ವಿ ಇಬ್ರು. ಆ ಥರ ದಿಢೀರಂತ ಶ್ರೀಮಂತರು ಆಗ್ಬೇಕಂದ್ರೆ ಈ ಹೆಂಗಾಗತ್ತೆ ಹೇಳ್ರಿ ಮೇಡಮ್? ಅದು ನಾವೇನಾದ್ರೂ ಕಷ್ಟಪಟ್ಟು ದುಡಿದ್ರೂ ನಾವು ದುಡ್ದು ನಮ್ಮ ಹೊಟ್ಟೆ ಬಟ್ಟಿಗೆ ಆಗ್ತಿತ್ತು ಹೊರತು ಈ ಥರ ನಾವು ಅಂದ್ಕೊಂಡಂಗೆ ಜೀವನ ನಾವು ಮಾಡೋಕ್ಕಾಗಲ್ಲ ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ಇಬ್ಬರು ಒಂದು ಪ್ಲ್ಯಾನ್ ಮಾಡಿದ್ವಿ. ಅದೇ ಈ ಥರ ದೊಡ್ಡ ದೊಡ್ಡ ಶ್ರೀಮಂತರು ಏಜ್ ಆಗಿರ್ತೈತಿ, ಅವ್ರಿಗೆ ಮಕ್ಕಳು ನೋಡ್ಕೊಂತಿರಂಗಿಲ್ಲ, ಮನ್ಯಾಗ ಒಂಟಿತನ ಕಾಡ್ತಿರ್ತೈತಿ, ಯಾರು ಇರಲ್ಲ, ಆದ್ರೆ ಆಸ್ತಿ ಜಗ್ಗಿರುತ್ತೆ. ಆವಾಗ ಈ ಥರ ಹಿಂಗೆ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನ ಒಲಿಸ್ಕೊಂಡು ಅವ್ರ ಆಸ್ತಿ ಎಲ್ಲ ತನ್ನ ಹೆಸರಲ್ಲೇ ಮಾಡಿಕೊಂಡು ಆಮೇಲೆ ಅವ್ರನ್ನ ಹೆಂಗೋ ಒಂದು ನಾನು ಇಬ್ಬರು ಸೇರಿ ರಾತ್ರಿ ಹೊತ್ತು ಹೋಗಿ ಅವ್ರನ್ನ ಏನಾದರೂ ಒಂದು ಉಪಾಯ ಮಾಡಿ ಕೊಂದು ಬಿಡ್ತಿದ್ವಿ. ಅದೆಲ್ಲ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ ಇರ್ತಿತ್ತಲ್ಲ. ಹಾಗಾಗಿ ಒಂದ್ಸಲ ನೋಡಿದ್ವಿ, ಅದು ಸ್ವಲ್ಪ ರುಚಿ ಅನ್ನಿಸ್ತು, ಚಲೋ ಅನ್ನಿಸ್ತು, ಎಂಜಾಯ್ ಮಾಡ್ಬೇಕಿದ್ದು ಇನ್ನೂ ಕಮ್ಮಿ ಅನ್ನಿಸ್ತು. ಮತ್ತು ಇನ್ನೊಬ್ರಿಗೆ ಹಂಗೆ ಗಳ ಹಾಕಿದ್ವಿ. ಅವಾಗ ಆಸೆ ಇನ್ನೂ ಜಾಸ್ತಿ ಆಯ್ತು, ಇನ್ನೂ ಬೇಕು ಅನ್ನಿಸ್ತು. ನಾವು ಇದನ್ನು ಇದೇ ರೀತಿ ಮಾಡಿ ಸ್ವಲ್ಪ ಇನ್ನೂ ಜಾಸ್ತಿ ಸೆಟ್ಲ್ ಆಗಬೇಕು, ಇನ್ನೂ ಜಾಸ್ತಿ ರೊಕ್ಕ ಮಾಡಬೇಕು ಅನ್ನೋ ತಲೆ ಬಂತು. ಹಾಗೆ 2-3 ಅದು 4ನೇ ಕೊಲಿ ಇದು ಇದ್ರೊಳಗೆ ನಿಮ್ಗೆ ನಾವು ಸಿಕ್ವಿ. ಇಷ್ಟು ಬಿಟ್ರೆ ಮತ್ತೆ ಬೇರೆ ಇಲ್ಲ ಮೇಡಮ್. ನಾವು ಇಷ್ಟೇ ಮಾಡಿರೋದು 3 ಮಲ್ಡ್ರು ಅಷ್ಟೇ. ಬಿಟ್ಟರೆ ಅವ್ರು 3 ಮಂದಿ ಆಸ್ತಿ ನಮ್ಮ ಹೆಸರಲ್ಲಿ ಮಾಡಿಸ್ಕೊಂಡಿವಿ ಅಷ್ಟೇ. ಬಿಟ್ಟರೆ ಜಾಸ್ತಿ ಮಾಡಿಲ್ಲ ಮೇಡಮ್. 4ನೇದು ಇದು ಆಗ್ತಿತ್ತು, ಆದ್ರೆ ಅದಷ್ಟು ನೀವು ಪ್ಲ್ಯಾನ್ ಮಾಡಿದ್ದಂತ ನಮಗೆ ಗೊತ್ತೇ ಆಗಲಿಲ್ಲ ಮೇಡಮ್. ಓಹೋ, ಹಂಗೆ ಅಂದ್ಕೊಂಡು ನೀವೇನು ಮಾಡಿದ್ರು ಯಾರಿಗೂ ಗೊತ್ತಾಗಿಲ್ಲ. ನಾನು ಮಾಡಿದ್ದೆ ಮಾರ್ಗ, ನಾನು ಮಾಡಿದ್ದೇ ಇಲ್ಲ ಅಂತ ತಿಳ್ಕೊಂಡು ಏನಾದರೂ ಇದೇ ರೀತಿ ಕೊಲೆ ಮಾಡ್ಕೊತ ಹೋಗಿ ನಮ್ಮ ಜೀವನ ನಾವು ಸೆಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಆದರೆ ವಿಧಿ ಆಟನೇ ಬೇರೆ ಇತ್ತಲ್ವಾ? ಈಗ ನೋಡ್ರಿ, ನೀವು ಏನು ಮರ್ಡರ್ ಮಾಡಿದ್ರಲ್ಲ, ಆ ಪಾಪದ ಕೂಡ ನಿಮ್ಗೆ ತುಂಬಿತು. ಆ ಪಾಪದ ಕರ್ಮ ನೀವು ಅನುಭವಿಸ್ಲೇಬೇಕು. ಕೊಂದದ್ದಕ್ಕೆ ನೀವು ಜೈಲ್ನಾಗಿರ್ಬೇಕು. ಈಗ ನೀವೇನು ಆಸ್ತಿ ಅನುಭವಿಸೋಕ್ಕಾಗತ್ತಾ? ಇಲ್ಲ. ಆಸ್ತಿ ಈಗ ನಾವು ಅದನ್ನು ನಿಮಗೆ ಯಾಕೆ ಕೊಡಕ್ಕೆ ಹೋಗೋಣ? ಅವ್ರವ್ರದ್ದು ಮಕ್ಕಳಿಗೆ ಅವ್ರಿಗೆ ಬಿಟ್ಕೊಡ್ತೀವಿ, ಅದನ್ನು ಅವ್ರವ್ರ ಹೆಸರಲ್ಲೇ ಮಾಡಿಸ್ತೀವಿ. ಆದರೆ ಈಗ ನಿಮ್ಗೆ ಇತ್ತಾಗ ಆಸ್ತಿನೂ ಇಲ್ಲ, ಇತ್ತಾಗ ಜೀವನನೂ ಇಲ್ಲ. ಏನು ನಿಮ್ಮ ಜೀವನ? ಅದೇ ಹೇಳ್ತಾರಲ್ಲ, ಆಸೆ ಇದ್ದಷ್ಟು ಕಾಲು ಚಾಚಬೇಕು, ಅತಿ ಆಸೆ ಗತಿಗೇರು. ನಿಮ್ಮಂಥವ್ರು ಏನು ಅತಿ ಆಸೆ ಪಟ್ಟು ಇನ್ನೊಬ್ಬರ ಜೀವನ ಬಲಿ ತೊಗೊಂಡ್ರಿ ನೀವು, ಅದು ನಿಮ್ಮ ಜೀವನಕ್ಕೆ ನಿಮ್ಗೆ ಒಳ್ಳೇದಾತ? ಇಲ್ಲ. ಅದ್ರ ಬದಲು ಇಬ್ಬರು ಕಷ್ಟಪಟ್ಟು ಹುಡ್ಕೊಂಡು
ಈ ಎಷ್ಟು ಜನ ದುಡೋದು ದೊಡ್ಡ ದೊಡ್ಡ ಆಫೀಸರ್ ಆಗಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರಾಗಿಲ್ಲ, ಈಗೆಲ್ಲ ಅಂಬಾನಿ ಅವೆಲ್ಲ ಅದಾರಲ್ಲ, ಅವರೆಲ್ಲ ಏನು ಹಂಗೆ ಸುಮ್ಮನೆ ಹಿಂಗೆ ನಿಮ್ಮಂಗೆ ಮಾಡಿಕೊಂಡು ಅವ್ರು ಶ್ರೀಮಂತ ಅದಾರಲ್ಲ. ಮೊದಲಿಂದ ಅವರಪ್ಪ ಅವ್ರ ಮುತ್ತಜ್ಜ ಅವರೆಲ್ಲರೂ ಕಷ್ಟಪಟ್ಟು ದುಡಿದು ಗಳಿಸಿರ್ತಕ್ಕಂಥ ಆಸ್ತಿ ಅದು. ಇವತ್ತು ಅವರು ಖಾಲಿ ಏನು ಕುಂತಿಲ್ಲ, ಹಂಗಂತ ಐತೆ ಅಂತ ದುಡಿತಾನೆ ಇದ್ದಾರೆ, ಗಳಿಸ್ತಾನೆ ಇದ್ದಾರೆ. ಆದ್ರೆ ನೀವು ಆ ಥರ ಒಂದು ಗುರಿ ಇಟ್ಕೋಬೇಕಿತ್ತು. ಅವ್ರಂಗ ನಾವು ದುಡಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಅದನ್ನ ಬಿಟ್ಟು ಶಾರ್ಟ್ಕಟ್ ಇಂಥ ಒಂದು ಕ್ರಿಮಿನಲ್ ಐಡಿಯಾ ಮಾಡಿ ಇಂಥದ್ದು ಮಾಡಿದರೆ ಕಡೆಗೆ ಇದ್ರ ಫಲ ಕೆಟ್ಟದ್ದೇ ಹೋದಿಲ್ಲ. ಯಾವ ಮನುಷ್ಯಗೂ ಒಳ್ಳೇದ್ರ ಫಲ ಒಳ್ಳೇದು ಅಂತಾನ, ಕೆಟ್ಟದ್ರ ಫಲ ಕೆಟ್ಟದ್ದೇ ಅಂತಾನ. ಆಗಿನ ಮಟ್ಟಿಗೆ ಅದು ಒಂಚೂರು ನಮಗೆ ಖುಷಿ ಅನಿಸ್ಬೋದು. ಕಡೆಯದಾಗಿ ಅದು ಕೆಟ್ಟದ್ದನ್ನು ನೀವು ಅನುಭವಿಸ್ಲೇಬೇಕು. ಮಾಡಿದ್ರು ಮಾರಾಯ ಇವಾಗ ಜೈಲ್ನಾಗ ಇರ್ಬೇಕಾಗತ್ತೆ. ಶಿಕ್ಷೆ ಅನುಭವಿಸ್ರಿ ಜೈಲ್ನಾಗ. ಹೊರ ಬಂದ್ಮ್ಯಾಗ ಆಗಲೇ ನಮ್ಮ ಅರ್ಧ ಆಯಸ್ಸು, ಜೀವನ, ಯೌವನ ಎಲ್ಲ ಕಳ್ಕೊಂಡಿರ್ತೀರಿ. ಏನಿರುತ್ತಾವ ಮುಪ್ಪಾನ ವಯಸ್ಸಿನಾಗ ಯಾರ್ದಾರ ಕೈಯಾಗ ಹೊಲದಾಗ ಎಲ್ಲೋ ಕೂಲಿ ಮಾಡಿ ತಿನ್ಬೇಕಾಗತ್ತೆ. ಅದೇ ನಿಮ್ಮ ಜೀವನ ಇನ್ಮೇಲೆ. ಅದೇ ಅದ್ರ ಬದಲಿ ಚಂದ ಜೀವನ ಮಾಡ್ಕೊಂಡು ದುಡ್ಕೊಂಡು ಮಕ್ಕಳು ಮರಿ ಅಂತ ಇದ್ದಿದ್ರೆ ಸುಖ ಸಂಸಾರ ನಿಮ್ದಾಕಿತ್ತ. ಅತಿ ಆಸೆ ಪಟ್ಟು ಮಾಡಿದ್ರಿ, ಈಗ ಅನ್ಭವಿಸ್ರಿ. ಹೌದು ಮೇಡಮ್, ತಪ್ಪಾಗ್ಬಿಟ್ವಿ. ಈಗ ಏನೂ ಫಲ ಇಲ್ಲ. ಇವಾಗ ಪಶ್ಚಾತ್ತಾಪ ಪಟ್ಟರು ಅದು ಕಾನೂನು ಒಪ್ಪೋದಿಲ್ಲ. ಕಾನೂನು ನೀವು ಮಾಡಿರೋ ಅಪರಾಧಕ್ಕೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ಅಜು, ಇವ್ರ ಮೇಲೆ ಕೇಸ್ ಫೈಲ್ ಮಾಡಿರಿ. ಹಾಗೆ ಏನು ತಿರ್ಕೊಂಡಾರಲ್ಲ ಅವ್ರಿಗೆಲ್ಲ ಪ್ರಾಪರ್ಟೀಸ್ ಅವ್ರವ್ರ ಮಕ್ಕಳಿಗೆ, ಅವರು ಯಾರು ಸಂಬಂಧಿಕರು ಯಾರು ನೋಡು ಅವ್ರಿಗೆಲ್ಲರಿಗೂ ಹ್ಯಾಂಡ್ ಓವರ್ ಮಾಡಿಬಿಟ್ರಿ. ಹಾಂ ಎಸ್ ಮೇಡಮ್. ಹಾಂ ಬರ್ರಿ ಜೈಲ್ನಾಗ ಆಸ್ತಿ ಅಂತಸ್ತು ಅದೇನೇನೋ ಎಂಜಾಯ್ ಮಾಡ್ಬೇಕಂತ ಮಾಡಿದ್ರಲ್ಲ, ಲೈಫ್ ಎಂಜಾಯ್ ಮಾಡ್ರಿ ಅಂತ ಬರ್ರಿ. ಜೈಲ್ನಾಗ ಮುದ್ದೆ ತಿರುವುದು, ಮುದ್ದೆ ನುಂಗೋದು ಹೇಳ್ರಿ. ಬರ್ರಿ ಬರ್ರಿ ಮೇಡಮ್, ಬರ್ರಿ ಒಳಗೆ ಬರ್ರಿ. ಮೇಡಮ್ ನಾನೇ ಫೋನ್ ಹಚ್ಚಿದ್ರಿ. ಈ ಹೆಣ್ಮಕ್ಳು ಒಮ್ಮಿನ ಮಕ್ಳಿಗೆ ಬಾಯ್ ಮಾಡಿ ಚಿರಾಡಿ ಹೇಳಕತ್ತಿದ್ರೆ ಎದಕ್ಕಂತಂದು ನೋಡಿದ್ರಿ. ಆಜು ಬಾಜು ಮನೆಯವ್ರು ಎಲ್ಲರೂ ಬಂದಿದ್ವಿ. ಇದಕ್ಕಿದ್ದಂಗೆ ಒಮ್ಮಿನ ಮಕ್ಳಿಗೆ ಗಂಡ ಮಗ ಇಬ್ರು ಅನ್ಸತ್ತಾರಿ. ಅದು ಏನೋ ಅದಕ್ಕೆ ರೀ ಯಾಕೆ ಬೇಕು? ಈಗ ಒಮ್ಮಕ್ಳೆ ಈಗ ಆರಾಮಿಲ್ಲ, ಜಡ್ ಬಂದೈತೆ ಇಲ್ಲ ಏನೋ ಆಗೈತೆ ಅಂದ್ರೆ ಬೇರೆ ರೀ ಇದಕ್ಕಿದ್ದಂಗೆ ರೀ. ಅದಕ್ಕೆ ಏನೋ ಗೊತ್ತಾಗಲಾರ್ದಕ್ಕೆ ನಿಮಗೆ ಫೋನ್ ಹಚ್ಚಿದ್ವಿ ರೀ ಮೇಡಮ್. ಓ ಹೌದಾ, ಇವರು ಹಾಳಕತ್ತಾರ ಅವರು ಮಿಸಸ್? ಹೌದ್ರಿ. ಈಗೇನ್ರಿ ಆ ಗಂಡ ಒಬ್ಬ ಮಗ ನೋಡ್ರಿ. ಮೊದಲು ಯಾರು ನೋಡಿದ್ದು ಇಲ್ಲಿ ಹಿಂಗಾಗೈತೆ ಅಂತೇಳಿ? ನಾನೇ ರೀ ಮೇಡಮ್ ಅರ, ನಾನೇ ರೀ. ಹೊಲಕ್ಕೆ ಹೋಗಿದ್ರೆ ಹೊಲಕ್ಕೆ ಹೋಗಿ ಬಂದು ನೋಡ್ತೀನಿ ಹಿಂಗಾಗೈತೆ ನೋಡ್ರಿ. ಏನಾಗೈತೆ ಗೊತ್ತಿಲ್ಲ ರೀ. ಅಂದರೆ ಕೂಲಿ ಕೆಲಸಕ್ಕಂದ್ರೆ ನೀವು ಬೆಳಗ್ಗೆ ಹೋಗಿದ್ರಾ, ಮಧ್ಯಾಹ್ನ ಹೋಗಿದ್ರಾ, ಅಥವಾ ಈ ಸಾಯಂಕಾಲ ಹೋಗಿದ್ರಾ? ಅಂದರೆ ಎಷ್ಟೊತ್ತಿಗೆ ಆಗಿರ್ಬೋದು ಅಂತ ಅಂದಾಜು ನಿಮ್ಗೆ ಏನಾದ್ರು ಗೊತ್ತಾ? ನಾನು ಮುಂಜಾನೆ ಬುತ್ತಿ ಒದಿದ್ದಿಲ್ಲ ರೀ. ಇವರು ಬರಲಿಲ್ಲ ರೀ. ಯಾಕೆ ಇವತ್ತು ಹುಡುಗ ಒಂದು ಸಾಲಿಗೆ ಹೋಗಿದ್ದಿಲ್ಲ, ಮನೆಯಾಗ ಇತ್ತು. ಅದಕ್ಕೆ ಮಧ್ಯಾಹ್ನ ಇವರು ಊಟ ಕೊಟ್ಟು ನಾನು ಒಂಚೂರು ಇಲ್ಲೇ ಉಂಡು ಹೋಗೋಣ ಅಂತ ಮನೆಗೆ ಬಂದಿದ್ರಿ. ಬೇಸ್ ಉಂಡು ಮಾಡ್ಕೊಂಡು ತಳ್ಕೊಂಡು ಹುಡುಗ ಇತ್ರಿ ಹೊಲಕ್ಕೆ ಬರ್ತೀರೇನ ಮತ್ತೆ ಅಂದೆ. ಇಲ್ಲ ನಾನು ಮಧ್ಯಾಹ್ನ ಮ್ಯಾಗ ಎಲ್ಲಿ ಬರಲಿ, ಹುಡುಗ ಊಟ ಆಟಾಡ್ಕೊಂತ ಇಲ್ಲೇ ಇರ್ತೀನಿ ತಗೋ ಅಂತೇಳಿ ಇಬ್ಬರು ಇಲ್ಲೇ ಇದ್ರಿ. ನಾವು ಹೋದ್ರಿ. ಸಾಯಂಕಾಲ ಬರೋಷ್ಟೊತ್ತಿಗೆ ಹಿಂಗಾಗಿತ್ತು ರೀ. ಅಂದರೆ ಸುಮಾರು ನೀವು ಹೋದ ಟೈಮ್ ಎಷ್ಟಾಗಿತ್ತು? 2:30-3 ಗಂಟೆ ಆಗಿರ್ಬೋದು ರೀ. ರಾಜು ಟೆಸ್ಟ್ ಮಾಡೋ ಕಿಟ್ ತುಂಬ ಸ್ವಲ್ಪ ಎಲ್ಲ ಡೀಟೇಲ್ ಚೆಕ್ ಮಾಡೋಣ. ಸುಮಾರು ಒಂದು 2 ತಾಸು 3 ತಾಸು ಅಂದ್ರೊಳಗೆ ಏನೋ ಆಗೈತೆ ಹಂಗಿದ್ರೆ. ಮೇಡಮ್ ಏನಾಗಿರ್ಬೋದ್ರಿ? ಎದಕ್ಕೆ ಹಿಂಗೆ ಆತಿ ಹುಡುಗ? ಅಲ್ಲ ಒಮ್ಮಿನ ಮಕ್ಳಿಗೆ ಹೆಂಗಂದ್ರೆ ಏನ್ರಿ ಮೇಡಮ್ ಅದು? ಅದೇ ಚೆಕ್ ಮಾಡ್ತೀವಿ ಸ್ವಲ್ಪ ತಡ್ರಿ. ಪೋಸ್ಟ್ ಮಾರ್ಟಮ್ ಅದೆಲ್ಲ ಸ್ವಲ್ಪ ನೋಡ್ತೀವಿ. ಇಲ್ಲಿ ಏನೇನು ಸಾಕ್ಷಿ ಸಿಗ್ತಾವೆ ನೋಡೋಣ. ಅದು ಏನಾಗಿದೆ ಅಂತ ಪಕ್ಕ ರಿಸಲ್ಟ್ ತೆಗಿಬೇಕಂದ್ರೆ ಸ್ವಲ್ಪ ಗೊತ್ತಾಗುತ್ತೆ. ನಮಗೂ ಅಷ್ಟು ಎಡೆ ಇಲ್ಲ, ನೀವು ಹೇಳಿದ್ಮ್ಯಾಗೂ ನಾವು ಅದು ನಂಬಕ್ಕಾಗಲ್ಲ. ಅದೇನಾಗೈತೆ ಅಂತ ನಾವು ನೋಡಿ ಅದು ರಿಸಲ್ಟ್ ಬಂದಮೇಲೆ ನಾವು ಅದೇನಂತ ಹೇಳ್ತೀವಿ. ರಾಜು ಆ ಟೆಸ್ಟ್ ಮಾಡೋದು ಇವನ್ನೆಲ್ಲ ಕೊಡು ನಂಗೆ. ನೀವು ಈ ಕಡೆ ಬರ್ತೀರಾ ನಮ್ಮ ಒಂಚೂರು?